ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ PM ವಿದ್ಯಾಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಎಷ್ಟು ಲೋನ್ ಅಮೌಂಟ್ ತಗೋಬಹುದು, ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತಾ ಇಲ್ವೋ, ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ PM ವಿದ್ಯಾಲಕ್ಷ್ಮಿ ಲೋನ್ ಬಗ್ಗೆ ಪೂರ್ತಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ PM ವಿದ್ಯಾಲಕ್ಷ್ಮಿ ಏನು ಅಂತ ನೋಡೋದಾದ್ರೆ, ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಇದು 6 ನವೆಂಬರ್ 2024ಕ್ಕೆ ಲಾಂಚ್ ಆಗಿದೆ. ಅದಕ್ಕಿಂತ ಮುಂಚೆನೇ ಇತ್ತು, ಬಟ್ ಇದರಲ್ಲಿ ಸ್ವಲ್ಪ ಅಪ್ಡೇಟ್ಸ್ಗಳನ್ನೆಲ್ಲ ಮಾಡಿ 6 ನವೆಂಬರ್ 2024ಕ್ಕೆ ಲಾಂಚ್ ಮಾಡಿದ್ರು. ಇನ್ನು ಕೆನರಾ ಬ್ಯಾಂಕ್ ನೋಡಲ್ ಬ್ಯಾಂಕ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ನಿಮಗೆ ಸಿಗೋ ಸಬ್ಸಿಡಿನೆಲ್ಲ ಅವ್ರ ಕಡೆಯಿಂದ ಪೇ ಮಾಡ್ತಾರೆ. ಹೇಳ್ಬೇಕು ಅಂದ್ರೆ ಅದು ಮೇಂಟೈನ್ ಮಾಡೋ ಬ್ಯಾಂಕ್ ಅಂತಾನೆ ಹೇಳ್ಬಹುದು. ಸೊ ಈ ವಿದ್ಯಾಲಕ್ಷ್ಮಿ ಅಂಡರ್ ಅಲ್ಲಿ 1000ಕ್ಕೂ ಹೆಚ್ಚು ಕಾಲೇಜ್ಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಲೋನ್ ನ ಕೊಡ್ತಾರೆ. ಹಾಗೆ ಈ ಸ್ಕೀಮ್ಗೋಸ್ಕರ 3600 ಕೋಟಿ ಬಜೆಟ್ ಅನ್ನ ಅಲೋಕೇಟ್ ಮಾಡಿದ್ದಾರೆ. ಹಾಗೆ ಇದು 2031 ತನಕ ಈ ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅಲ್ಲಿ ತನಕ ಇದೆ. ಸೊ ಅಲ್ಲಿ ತನಕ ಆಲ್ಮೋಸ್ಟ್ 22 ಲಕ್ಷ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋಕೆ ಈ ಸ್ಕೀಮ್ ನ ಲಾಂಚ್ ಮಾಡಿರೋದು. ಸೊ ಹೈಲೈಟ್ಸ್ ನ ನೋಡೋದಾದ್ರೆ ಇದರಲ್ಲಿ ನಿಮಗೆ ಕೊಲಾಟ್ರಲ್ ಫ್ರೀ, ಗ್ಯಾರಂಟಿ ಫ್ರೀ ಲೋನ್ ಸಿಗುತ್ತೆ. ಹಾಗೆ 75% ಕ್ರೆಡಿಟ್ ಗ್ಯಾರಂಟಿ ಸಿಗುತ್ತೆ. ಹಾಗಂದ್ರೆ ಏನು ಅಂತಲೂ ತಿಳಿಸ್ಕೊಡ್ತೀನಿ. ಹಾಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ. ಇಲ್ಲಿ 3% ಅಂತ ಇದೆ. ಸ್ವಲ್ಪ ಜನಕ್ಕೆ 100% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ. ಅದು ಯಾರಿಗೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಫಸ್ಟ್ ಆಫ್ ಆಲ್ ಈ ವಿದ್ಯಾಲಕ್ಷ್ಮಿ ಲೋನ್ ನ ತಗೊಳಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ನೋಡೋಣ. ಸೊ ಯಾರಿಗೆ ಸಿಗುತ್ತೆ ಮತ್ತು ಯಾರಿಗೆ ಸಿಗಲ್ಲ ಅಂತ ನೋಡೋದಾದ್ರೆ, ಇಲ್ಲಿ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಲೆವೆಲ್ ಯಾವುದೇ ಆಗಿರಲಿ ಇಲ್ಲಿ ಲೋನ್ ಸಿಗುತ್ತೆ. ಬಟ್ ಆದರೆ ಸ್ವಲ್ಪ ಕಂಡೀಷನ್ಗಳಿದೆ. ಹಾಗೆ ನೀವು ಯಾವ್ದಾದ್ರು ಒಂದು ಮೆರಿಟ್ ಎಂಟ್ರೆನ್ಸ್ ಎಕ್ಸಾಮ್ ಇಂದ ಹೋಗಿರ್ಬೇಕು, ಲೈಕ್ CET ಆಗಿರ್ಬೋದು, JEE ಆಗಿರ್ಬೋದು. ಈ ರೀತಿ ಸ್ಕೋರ್ನ ಮಾಡಿ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಿರಬೇಕು. ಹಾಗೆ UG ಮತ್ತು PG ಡಿಪ್ಲೊಮಾ ಪ್ರೋಗ್ರಾಮ್ಗಳಿಗೆ ಈ ಲೋನ್ ಸಿಗುತ್ತೆ. ಇನ್ನು ಯಾರಿಗೆ ಸಿಗಲ್ಲ ಅಂತ ನೋಡಿದ್ರೆ, ಯಾರೆಲ್ಲ ಮ್ಯಾನೇಜ್ಮೆಂಟ್ ಕೋಟಾದಿಂದ ಸೇರ್ಕೊಂಡಿರ್ತಾರೆ, ಹಾಗೆ ನೀವು ಸೇರ್ತಿರೋ ಕಾಲೇಜ್ ಇವರು ಕೊಡೋ ಅಫಿಷಿಯಲ್ ಲೀಸ್ಟಲ್ಲಿ ಇಲ್ಲ ಅಂದರೆ ನಿಮಗೆ ಸಿಗಲ್ಲ. ಹಾಗೆ ಫಾರಿನ್ ಯೂನಿವರ್ಸಿಟಿ ಇಂಡಿಯಾದಲ್ಲಿ ಕ್ಯಾಂಪಸ್ ಏನಾದ್ರು ಮಾಡಿದರೆ ಅಂಥವ್ರಿಗೂ ಕೂಡ ಈ ಲೋನ್ ಸಿಗೋದಿಲ್ಲ. ಇನ್ನು ಯಾವ್ಯಾವ ಕಾಲೇಜು ಈ ಲೀಸ್ಟಲ್ಲಿದೆ ಅಂತ ನೋಡೋದಾದ್ರೆ, ಆಲ್ಮೋಸ್ಟ್ 1000+ ಕಾಲೇಜ್ಗಳಿದೆ. ಆ 1000+ ಕಾಲೇಜಲ್ಲಿ ನಿಮ್ಮ ಕಾಲೇಜು ಕೂಡ ಇದೆಯೋ ಇಲ್ವೋ ಹೇಗೆ ನೋಡೋದು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ಯಾವ ರ್ಯಾಂಕಿಂಗಲ್ಲಿ ಇರೋ ಕಾಲೇಜ್ಗಳು ಇದಕ್ಕೆ ಎಲಿಜಿಬಲ್ ಇದೆ ಅಂತ ನೋಡೋಣ. ಸೊ ಟಾಪ್ 100 NIRF ಇನ್ಸ್ಟಿಟ್ಯೂಟ್ಸ್, ಇದರಲ್ಲಿ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಮೆಡಿಕಲ್, ಲಾ, ಫಾರ್ಮಸಿ ಎಲ್ಲದೂ ಬರುತ್ತೆ. ಹಾಗೆ ಟಾಪ್ ಸ್ಟೇಟ್ ಇನ್ಸ್ಟಿಟ್ಯೂಟ್ಸ್, ಹಾಗೆ ಸೆಂಟ್ರಲ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 1000 ಕಾಲೇಜ್ ಇದೆ. ಸೊ ಯೂಶ್ವಲಿ ಲಾಂಚ್ ಆದಾಗ 860 ಕಾಲೇಜ್ಗಳು ಆ ಲಿಸ್ಟಲ್ಲಿದ್ದು, ಆಮೇಲೆ 2025 ಮಿಡ್ ಆ ಥರ ಬಂದಾಗ 900+ ಆಗಿದ್ದು, ಈಗ ಆಲ್ಮೋಸ್ಟ್ 1000ಕ್ಕಿಂತ ಹೆಚ್ಚು ಕಾಲೇಜ್ಗಳು ಆ ಲೀಸ್ಟಲ್ಲಿದೆ. ಇನ್ನು ಆ ಲೀಸ್ಟ್ಗೆ ಮುಂದೆ ಆ್ಯಡ್ ಮಾಡ್ತಾ ಹೋಗ್ತಿದ್ದಾರೆ. ಇಲ್ಲಿ ಬರೀ ಗವರ್ನಮೆಂಟ್ ಕಾಲೇಜ್ಗಳು ಅಥವಾ ಗವರ್ನಮೆಂಟ್ ಏಡೆಡ್ ಕಾಲೇಜ್ಗಳು ಅಷ್ಟೇನಾ? ಇಲ್ಲ, ಪ್ರೈವೇಟ್ ಕಾಲೇಜ್ಗಳು ಕೂಡ ಈ ಲೀಸ್ಟಲ್ಲಿದೆ. ಯಾವ್ಯಾವ ಕಾಲೇಜಲ್ಲಿ ಲೀಸ್ಟಲ್ಲಿದೆ ಅಂತ ಈ ವಿಡಿಯೋ ಎಂಡಲ್ಲಿ ಹೇಗೆ ನೋಡೋದು ಅಂತ ಹೇಳ್ತೀನಿ. ಇನ್ನು ನೀವು ಎಷ್ಟು ಲೋನ್ನ ತಗೋಬೋದು ಮತ್ತು ಯಾವ್ದ್ಯಾವ್ದಕ್ಕೆ ಲೋನ್ನ ತಗೋಬೋದು ಅಂತ ಹೇಳ್ತೀನಿ. ಇನ್ನು ಇಲ್ಲಿಗೆ ಯಾವುದೇ ಥರದ ಕ್ಯಾಪ್ ಇಲ್ಲ, ನೀವು ಎಷ್ಟು ಬೇಕಾದರೂ ಲೋನ್ನ ತಗೋಬೋದು. ಆದರೆ ಇಂಟ್ರೆಸ್ಟ್ ಸಬ್ಸಿಡಿ ಮತ್ತು ಕ್ರೆಡಿಟ್ ಫ್ರೀ ಅದಕ್ಕೆಲ್ಲ ಲಿಮಿಟ್ ಇದೆ, ಅದನ್ನ ತಿಳಿಸ್ಕೊಡ್ತೀನಿ. ಸೊ ಯೂಶ್ವಲಿ ನಿಮ್ಮ ಕಾಲೇಜ್ ಫೀ ಎಷ್ಟಿರುತ್ತೆ ಅಷ್ಟನ್ನೆಲ್ಲ ಕೂಡ ಇವರು ಕವರ್ ಮಾಡ್ತಾರೆ. ಸೊ ಏನೇನು ಕವರ್ ಆಗುತ್ತೆ ಅಂತ ನೋಡೋದಾದ್ರೆ, ಟ್ಯೂಷನ್ ಫೀ, ಎಕ್ಸಾಮ್, ಲೈಬ್ರರಿ, ಲ್ಯಾಬ್ ಫೀಸ್, ಹಾಸ್ಟೆಲ್, ಮೆಸ್, ರೀಸನಬಲ್ ಕಾಷನರ್, ರೀಫಂಡಬಲ್ ಡೆಪಾಸಿಟ್ ಮತ್ತು ಬುಕ್ಸು, ಇಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್, ಯೂನಿಫಾರ್ಮ್ ಮತ್ತು ಲ್ಯಾಪ್ಟಾಪ್ ಆಗಿರ್ಬೋದು. ಇನ್ನೊಂದು ಟ್ರಾವೆಲ್ ಕಾಸ್ಟ್, ಲೈಕ್ ಏನಾದರೂ ಪ್ರಾಜೆಕ್ಟ್ಸ್ ಆ ಥರ ಏನಾದ್ರು ಬೇರೆ ಕಡೆ ಹೋಗ್ತಿರ್ತೀರ, ಅದೆಲ್ಲ ಒಟ್ಟು ನಿಮ್ಮ ಕಾಲೇಜಿಂದ ಒಂದು 4 ವರ್ಷದ್ದು ಎಸ್ಟಿಮೇಷನ್ನ ತಗೊಂಡು ಇದ್ರಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ. ಅದನ್ನೂ ಎಲ್ಲ ಕೂಡ ಹೇಳ್ತೀನಿ. ಈಗ ಎಕ್ಸಾಂಪಲ್ ನೋಡೋದಾದ್ರೆ, ಒಂದು 2 ವರ್ಷ MBA ಖರ್ಚು ಒಂದು 25 ಲಕ್ಷ ಬರುತ್ತೆ ಅಂದರೆ ಅದರಲ್ಲಿ ಎಲ್ಲ ಕವರ್ ಆಗಿರುತ್ತೆ. ಲೈಕ್ ಹಾಸ್ಟೆಲ್, ಲ್ಯಾಪ್ಟಾಪು, ಮೆಸ್ಸು, ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಇವರು ಕೊಡ್ತಾರೆ. ಇಷ್ಟೆಲ್ಲದಕ್ಕೂ ಕೂಡ ಸ್ಟೂಡೆಂಟ್ಗಳು ಕೊಲಾಟ್ರಲ್ ಫ್ರೀ ಮತ್ತು ಗ್ಯಾರಂಟಿ ಫ್ರೀನ ಲೋನ್ನ ತಗೋಬೋದು. ಆದರೆ ಈ ಸ್ಕೀಮಲ್ಲಿ 2 ಪ್ರೊಡಕ್ಷನ್ಗಳಿದೆ. ಅದಕ್ಕೆ ಕ್ಯಾಪ್ ಇದೆ. ಸೊ ಅದಕ್ಕೆ ಅನ್ಲಿಮಿಟೆಡ್ ಅಂತ ಇಲ್ಲ. ಸೊ ಅದಕ್ಕೆ ಎಷ್ಟು ಕ್ಯಾಪ್ ಇದೆ ಅಂತ ನೋಡೋದಾದ್ರೆ, ಈ ಪ್ರೊಡಕ್ಷನ್ಗಳಲ್ಲಿ 2 ಇದೆ, ಕ್ರೆಡಿಟ್ ಗ್ಯಾರಂಟಿ ಮತ್ತು ಇಂಟ್ರೆಸ್ಟ್ ಸಬ್ಸಿಡಿ ಅಂತ. ಏನಾದರೂ ನೀವು ಲೋನ್ ತಗೊಂಡು ನಿಮ್ಗೇನಾದರೂ ಆಯಿತು, ಲೈಕ್ ನಿಮ್ಗೆ ಕಟ್ಟೋಕ್ಕೆ ಆಗಲಿಲ್ಲ, ಆಗ 75% ಆಫ್ ದ ಲೋನ್ ಬ್ಯಾಂಕ್ ಕಟ್ಟುತ್ತೆ. ಆದರೆ ಆ ಲೋನ್ 7.5 ಲಕ್ಷದ ಒಳಗಿದ್ರೆ ಮಾತ್ರ ಅದರಲ್ಲಿ 75% ಕಟ್ಟುತ್ತೆ. ಅಂದರೆ ಲೈಕ್ ಈಗ ನೀವೊಂದು 6 ಲಕ್ಷ ತಗೊಂಡಿದ್ದೀರಾ ಅಂದರೆ ಆಲ್ಮೋಸ್ಟ್ 4.5 ಲಕ್ಷನ ಗವರ್ನಮೆಂಟೇ ಬ್ಯಾಂಕ್ ಅವ್ರಿಗೆ ಕೊಡುತ್ತೆ. ನಿಮ್ಗೇನಾದ್ರು ಆದರೆ, ನಿಮ್ಗೇನಾದ್ರು ಕಟ್ಟೋಕ್ಕಾಗಲಿಲ್ಲ ಅಂತ ಅಂದರೆ.
ಸುಮ್ಮನೆ ಕೊಡಲ್ಲ, ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ಗಳಿದೆ. ಆ ಥರ ಇದ್ದಾಗ ಮಾತ್ರ ಅಷ್ಟೇ ಕೊಡ್ತಾರೆ. ಬಟ್ ನೀವೇನಾದರೂ ಅದಕ್ಕಿಂತ ಜಾಸ್ತಿ ಲೋನ್ ತಗೊಂಡ್ರಿ, ಲೈಕ್ 10 lakh 20 lakh, ಆವಾಗ ಕ್ರೆಡಿಟ್ ಗ್ಯಾರಂಟಿ ನಿಮಗೆ ಸಿಗೋದಿಲ್ಲ. ಈ ಕ್ರೆಡಿಟ್ ಗ್ಯಾರಂಟಿಗೆ ಯಾವುದೇ ಥರದ ಇನ್ಕಮ್ ಗ್ರೂಪ್ ಕ್ವಾಲಿಫೈ ಆಗುತ್ತೆ ಅಂತೆಲ್ಲ, ಎಲ್ಲರೂ ಕೂಡ ಕ್ವಾಲಿಫೈ ಆಗ್ತಾರೆ, ಎಲ್ಲರೂ ಕೂಡ ಈ ಕ್ರೆಡಿಟ್ ಗ್ಯಾರಂಟಿಗೆ ಎಲಿಜಿಬಲ್ ಇರ್ತಾರೆ. ಬಟ್ ಕ್ಯಾಪ್ ಏನಂದರೆ 7.5 lakh ಒಳಗೆ ಇರಬೇಕು ನಿಮ್ಮ ಲೋನ್. ಇನ್ನು ಇದು ಯಾರಿಗೆ ಸಿಗುತ್ತೆ, ಲೈಕ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲ್ಲ, ಡೈರೆಕ್ಟ್ ಬ್ಯಾಂಕಿಗೆ ಕೊಡ್ತಾರೆ. ಇನ್ನು ಇಂಟ್ರೆಸ್ಟ್ ಸಬ್ಸಿಡಿ ನೋಡೋದಾದರೆ ಗವರ್ನಮೆಂಟ್ 3% ಇಂಟ್ರೆಸ್ಟ್ ಸಬ್ಸಿಡಿನ ಕೊಡ್ತಾರೆ. ಅಂದರೆ ಎಕ್ಸಾಂಪಲ್, ಈಗ ನಿಮಗೆ 10% ಬಡ್ಡಿನ ಬ್ಯಾಂಕ್ ಅವ್ರು ಹಾಕ್ತಿದ್ದಾರೆ ಅಂದರೆ 3% ಇವ್ರು ಕಟ್ಕೊಡ್ತಾರೆ, 7% ನೀವು ಕಟ್ಟಬೇಕಿರುತ್ತೆ. ಸೊ ಅದು ಫುಲ್ ಲೈಫ್ ಟೈಮ್ ಅಲ್ಲ, ಇಲ್ಲ ನಿಮ್ಮ ಕೋರ್ಸ್ ಎಷ್ಟಿರುತ್ತೆ ಪ್ಲಸ್ 1 year ಅಷ್ಟು ಟೈಮಲ್ಲಿ ಏನೇನು ಇಂಟ್ರೆಸ್ಟ್ ಬೀಳುತ್ತೆ ಅದಕ್ಕೆ 3% ಕಟ್ಕೊಡ್ತಾರೆ. ಬಟ್ ಅದರಲ್ಲೂ ಕಂಡೀಷನ್ ಇದೆ, ಅದನ್ನ ಹೇಳ್ತೀನಿ. ಆ್ಯಂಡ್ ಇದು ಸ್ಟಾರ್ಟಿಂಗ್ 10 ಲಕ್ಷಕ್ಕೆ ಅಷ್ಟೇ ಈ ಸಬ್ಸಿಡಿ ಅಪ್ಲೈ ಆಗೋದು. ಅದಕ್ಕಿಂತ ಜಾಸ್ತಿ ಲೋನ್ ತಗೊಂಡ್ರೆ, 10 ಲಕ್ಷದ ಮೇಲೆ ತಗೊಂಡ್ರೆ, 11 ಲಕ್ಷಕ್ಕೆ ತಗೊಂಡ್ರೆ 1 ಲಕ್ಷಕ್ಕೆ ನೀವು ಫುಲ್ ಇಂಟ್ರೆಸ್ಟ್ ಕಟ್ಟಬೇಕು, 10 ಲಕ್ಷಕ್ಕಷ್ಟೇ ಇವರು ಇಂಟ್ರೆಸ್ಟ್ನ ಕಟ್ಕೊಡ್ತಾರೆ. ಇನ್ನು ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು, ಫ್ಯಾಮಿಲಿ ಇನ್ಕಮ್ 8 ಲಕ್ಷದ ಒಳಗಿದ್ರೆ ಮಾತ್ರ, ಅದರಲ್ಲೂ 4.5 ಲಕ್ಷದ ಒಳಗಿದ್ರೆ 100% ಸಬ್ಸಿಡಿ ಸಿಗುತ್ತೆ. ಅದು ಸ್ವಲ್ಪ ಕೋರ್ಸ್ಗಳಿಗೆ, ಎಲ್ಲ ಕೋರ್ಸ್ಗಳಿಗಲ್ಲ. ಬಟ್ 8 ಲಕ್ಷದ ಒಳಗಿದ್ರೆ ಎಲ್ರಿಗೂ ಕೂಡ 3% ಸಿಗುತ್ತೆ. 8 ಲಕ್ಷದ ಮೇಲೆ ಇನ್ಕಮ್ ಇದ್ರೆ ಫ್ಯಾಮಿಲಿ ಇನ್ಕಮ್, ನಿಮಗೆ ಈ ಸಬ್ಸಿಡಿ ಸಿಗಲ್ಲ. ಇದು ಸ್ಟೂಡೆಂಟ್ಗೆ ಬೆನಿಫಿಟ್ ಆಗುತ್ತೆ. ಇನ್ನೊಂದು ಮೇನ್ ಥಿಂಗ್, ಇಲ್ಲಿ ಗ್ಯಾರಂಟಿ ಫ್ರೀ ಮತ್ತು ಕೊಲ್ಯಾಟ್ರಲ್ ಫ್ರೀ ಅಂತಿದ್ದಾರೆ. ಕೊಲ್ಯಾಟ್ರಲ್ ಫ್ರೀ ಅಂದರೆ ಈಗ ಒಂದೊಂದು ಬ್ಯಾಂಕ್ಗಳು ಲೈಕ್ ನಿಮ್ದೇನಾದ್ರೂ ಜಮೀನ್ ಪತ್ರ ಈ ಥರ ಇಟ್ಕೊಂಡು ಲೋನ್ ಕೊಡುತ್ತೆ. ಸೊ ಆ ಥರ ಯಾವುದೇ ಥರದ ಪತ್ರಗಳು ಏನೂ ಕೂಡ ನಿಮ್ಮ ಹತ್ರ ಇಸ್ಕೊಳೋದಿಲ್ಲ, ಅದು ಕೊಲ್ಯಾಟ್ರಲ್ ಫ್ರೀ ಅಂತ. ಗ್ಯಾರಂಟಿ ಫ್ರೀ ಏನಂದರೆ, ಈಗ ನಿಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವರು, ಲೈಕ್ ನಿಮ್ಮ ಅಂಕಲ್ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಅಥವಾ ಬೇರೆ ಯಾರೋ ನಿಮ್ಮ ಅಪ್ಪ ಪೇರೆಂಟ್ಸ್ ಆಗಿರ್ಬೋದು, ಅಂಥವರು ನಿಮ್ಮ ಕೈಲಿ ಕಟ್ಟೋಕ್ಕಾಗಲಿಲ್ಲ ಅಂದರೆ ನಾವು ಕಟ್ತೀವಿ ಅಂತ ಸೈನ್ ಹಾಕೋದು, ಅದು ಗ್ಯಾರಂಟಿ. ಸೊ ಅದು ಕೂಡ ಸೈನ್ ಬೇಕಾಗಿಲ್ಲ. ಆದರೆ ಇಲ್ಲಿ ಬಾರೋವರ್ ಅವ್ರು ಬೇಕೇ ಬೇಕು. ಅಂದರೆ ನಿಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ಯಾರು ಗಾರ್ಡಿಯನ್ ಆಗಿರ್ತಾರೆ ಅವರು ಬಾರೋವರ್ಗೆ, ಅಂದರೆ ಬೇಸಿಕಲಿ ನೀವು ಪ್ಲಸ್ ನಿಮ್ಮ ಅಪ್ಪ ಸೇರಿಕೊಂಡು ಈ ಲೋನ್ ತಗೊತಿದ್ದೀರಾ ಅಂತ. ಯಾಕೆ ಅಂದರೆ ನೀವು ಸ್ಟೂಡೆಂಟ್ ಆಗಿರ್ತೀರ, ಸೊ ನೀವು ಯಾವುದೇ ಥರದ ಅರ್ನಿಂಗ್ ಮಾಡ್ತಿರಲ್ಲ. ನೀವೇನಾದರೂ ಈಗ ಲೈಕ್ 1 year 2 yearಲ್ಲೇ ಕಾಲೇಜ್ ಏನಾದರೂ ಡ್ರಾಪ್ ಮಾಡಿದ್ರಿ, ಓದು ಕಂಟಿನ್ಯೂ ಮಾಡಲಿಲ್ಲ, ಕೆಲಸನೇ ಸಿಗಲಿಲ್ಲ, ಸೊ ಅಂಥ ಟೈಮಲ್ಲಿ ಪೇರೆಂಟ್ಸ್ ಇದನ್ನ ಕಟ್ಟಬೇಕಾಗಿರುತ್ತೆ. ಸೊ ಬೇಸಿಕಲಿ ಬಾರೋವರ್ ಅಂದರೆ ಇಬ್ಬರು ಸೇರ್ಕೊಂಡು ಲೋನ್ ತಗೊತಿದ್ದೀರಾ ಅಂತ, ಅವ್ರ ಹೆಸರಲ್ಲೂ ಇರುತ್ತೆ, ನಿಮ್ಮ ಹೆಸರಲ್ಲೂ ಇರುತ್ತೆ. ಸೊ ಅದು ಬಂದು ಬಾರೋವರ್ ಅಂತ. ಇನ್ನು ಇಂಟ್ರೆಸ್ಟ್ ಸಬ್ಸಿಡಿನ ಕಂಪ್ಲೀಟಾಗಿ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಪ್ ಟು 4.5 lakh, ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಾದರೂ 4.5 lakh ಒಳಗಿದ್ರೆ, ಹಾಗೆ ನೀವೇನಾದರೂ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಸೇರಿಕೊಂಡ್ರೆ, ಅಂದರೆ ಲೈಕ್ ಇಂಜಿನಿಯರಿಂಗ್ ಇಂಥದಕ್ಕೆಲ್ಲ, ಸೊ 100% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ. ಅದು ಬಿಟ್ಟು ಏನಾದರೂ ನೀವು ಬೇರೆ ಕೋರ್ಸ್ಗಳಿಗೆ ಸೇರಿಕೊಂಡ್ರೆ ಅಂದರೆ 3% ಇಂಟ್ರೆಸ್ಟ್ ಸಿಗುತ್ತೆ. ಇನ್ನು 4.5 ಲಕ್ಷದಿಂದ 8 ಲಕ್ಷದವರೆಗೆ ನೋಡೋದಾದರೆ ನಿಮಗೆ 3% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ, ಎರಡರಲ್ಲೂ ಕೂಡ. ಅದೇ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಮೇಲೆ ಇದ್ದರೆ ಯಾವುದೇ ಥರದ ಇಂಟ್ರೆಸ್ಟ್ ಸಬ್ಸಿಡಿ ಸಿಗಲ್ಲ. ಆದರೆ ಕ್ರೆಡಿಟ್ ಗ್ಯಾರಂಟಿ 7.5 ಲಕ್ಷದವರೆಗೂ ಬ್ಯಾಂಕ್ ಅವ್ರಿಗೆ ಕೊಡ್ತಾರೆ. ಸೊ ಇದರಿಂದ ನಿಮಗೇನು ಯೂಸ್ ಇಲ್ಲ, ಬಟ್ ನೀವೇನಾದರೂ ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ ಅವ್ರಿಗೆ ಇದು ಒಂಥರ ಇನ್ಶೂರೆನ್ಸ್ ಥರ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ಬಟ್ ಆ್ಯಕ್ಚುಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬೇರೆ ಥರನೇ ಇರುತ್ತೆ. ಇಲ್ಲಿ ನಾನು ನಿಮಗೆ ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ಈಗೇನಾದರೂ ಒಂದು 10 ಲಕ್ಷ ಲೋನ್ ತಗೊಂಡಿದ್ದೀರಾ, ನಿಮ್ಮದು 3 ವರ್ಷ ಕೋರ್ಸ್ ಇದೆ, ಹಾಗೆ ಪ್ಲಸ್ 1 year ಅಂತ ಹೇಳಿದ್ನಲ್ಲ, ಸೊ 4 ವರ್ಷ ಇರುತ್ತೆ. ಸೊ 9% ಬಡ್ಡಿ ಬೀಳ್ತಾ ಇದೆ ಅಂತ ಹೇಳ್ಕೊಳ್ಳಿ. ಸೊ ನಾರ್ಮಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ 3,60,000 ಬರುತ್ತೆ. ಆದರೆ ಗವರ್ನಮೆಂಟ್ ಅವರು 3% ಸಬ್ಸಿಡಿನ ಕೊಡ್ತಾರೆ. ಸೊ ಅಂದರೆ 1,20,000 ಗವರ್ನಮೆಂಟ್ ಕಟ್ಕೊಡ್ತಾರೆ, ಇನ್ನುಳಿದ 2,40,000 ನೀವು ಕಟ್ಟಬೇಕಿರುತ್ತೆ. ಅಂಡ್ ಇದು ಜಸ್ಟ್ ಎಕ್ಸಾಂಪಲ್. ಸೊ 10 ಲಕ್ಷಕ್ಕೆ ಇಷ್ಟೆಲ್ಲ ಬಡ್ಡಿ ಬರಲ್ಲ, ಯಾಕೆಂದರೆ ಫಸ್ಟ್ನೇ ಇಯರ್ ಒಂದು 2.5 lakh ಕಟ್ತಿರ್ತಾರೆ. ಸೊ ಅಲ್ಲಿಂದ ಅದು ಬಡ್ಡಿ ಆಗುತ್ತೆ. ಸೆಕೆಂಡ್ ಇಯರಿಂದ ಕಟ್ಟೋದಕ್ಕೆ ಅವಾಗಿಂದ ಬಡ್ಡಿ ಶುರು ಆಗುತ್ತೆ. ಆ ಥರ ಬೇರೆ ಬೇರೆ ಥರ ಇರುತ್ತೆ. ಇದು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತೋರಿಸಿದ್ದು, ಇದನ್ನ ನೋಡಿ ಟೆನ್ಷನ್ ಆಗಬೇಡಿ. ಅಂಡ್ ಈ ಇಂಟ್ರೆಸ್ಟ್ ಸಬ್ಸಿಡಿ ಏನಾದರೂ ಬೇಕು ಅಂದರೆ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ಇದಕ್ಕೂ ಕೂಡ ಅಪ್ಲೈ ಮಾಡಬೇಕು. ಹಾಗೆ ನಿಮ್ಮ ಬ್ಯಾಂಕ್ ಅವರು ಇದಕ್ಕೆ ರಿಕ್ವೆಸ್ಟ್ನ ರೈಸ್ ಮಾಡಬೇಕಿರುತ್ತೆ. ಸೊ ನೀವೇನಾದರೂ ಲೋನ್ ತಗೊಂಡ್ರೆ ಬ್ಯಾಂಕ್ ಅವ್ರಿಗೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೇಳಿ. ಆ್ಯಂಡ್ ಈ ಇಂಟ್ರೆಸ್ಟ್ ಸಬ್ಸಿಡಿ 1 ಲಕ್ಷ ಸ್ಟೂಡೆಂಟ್ಸ್ಗೆ 1 ವರ್ಷಕ್ಕಷ್ಟೇ ಕೊಡೋದು. ಅಂದರೆ ಎಕ್ಸಾಂಪಲ್ ಈಗ ಒಂದು 2 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಎಲ್ರಿಗೂ ಕೂಡ ಈ ಸಬ್ಸಿಡಿನ ಕೊಡೋಲ್ಲ, ಬರೀ 1 ಲಕ್ಷ ಸ್ಟೂಡೆಂಟ್ಸ್ಗಳಿಗೆ ಅಷ್ಟೇ ಸಬ್ಸಿಡಿ ಕೊಡೋದು. ಸ್ಟಾರ್ಟಿಂಗ್ 1 ಲಕ್ಷಕ್ಕೆ ಅಲ್ಲ. ಸೊ 2 ಲಕ್ಷದಲ್ಲಿ ಅವರು ಕ್ಯಾಟಗರಿ ಏನೇನೋ ಕನ್ಸಿಡರ್ ಮಾಡ್ತಾರೆ, ಅದನ್ನೂ ಎಲ್ಲ ಹೇಳ್ತೀನಿ ಏನೇನು ಕನ್ಸಿಡರ್ ಮಾಡ್ತಾರೆ ಅಂತ. ಅದರಲ್ಲಿ 1 ಲಕ್ಷ ಸ್ಟೂಡೆಂಟ್ಸ್ಗೆ ಅಷ್ಟೇ ಈ ಸಬ್ಸಿಡಿ ಎಲ್ಲ ಕೊಡ್ತಾರೆ. ಹೇಳ್ದಾಗೆ ಏನಾದರೂ 1 ಲಕ್ಷ ಸ್ಟೂಡೆಂಟ್ಗಿಂತ ಜಾಸ್ತಿ ಅಪ್ಲೈ ಮಾಡಿದ್ರು 1 ಲಕ್ಷದವರೆಗೂ ಈ ಬೆನಿಫಿಟ್ ಸಿಗುತ್ತೆ. 1 ಲಕ್ಷ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಅಪ್ಲೈ ಮಾಡಿದರೆ ಈ ರೀತಿ ಎಲ್ಲ ನೋಡ್ತಾರೆ. ಫಸ್ಟ್ ಪ್ರಿಫರೆನ್ಸ್
ಸ್ಟೇಟ್ ವೈಸ್ ಕೋಟಾ, ಲೈಕ್ ಅಂದರೆ ಒಂದೊಂದು ಸ್ಟೇಟ್ಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ, ಅದರಲ್ಲಿ ನೀವಿದ್ರೆ ಸಿಗುತ್ತೆ. ಅದಾದಮೇಲೆ ಗೌರ್ನಮೆಂಟ್ ಕಾಲೇಜ್ ಕೋಟಾ ಅಂತ ಇರುತ್ತೆ. ನೆಕ್ಸ್ಟ್ ಪ್ರಿಫರೆನ್ಸ್ ಗೌರ್ನಮೆಂಟ್ ಕಾಲೇಜಿಗೆ ಇರುತ್ತೆ. ಅದಾದಮೇಲೆ ಪ್ರೊಫೆಷ್ನಲ್ ಕೋರ್ಸ್ ಅವ್ರಿಗಿರುತ್ತೆ. ಅದಾದಮೇಲೆ ಗೌರ್ನಮೆಂಟ್ ಸ್ಕೂಲಲ್ಲಿ 12th ಓದೋರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅದಾದಮೇಲೆ 10th ಗೌರ್ನಮೆಂಟ್ ಸ್ಕೂಲ್ ಓದೋರಿಗೆ ಪ್ರಿಫರೆನ್ಸು, ಆಮೇಲೆ ರೂರಲ್ ಸ್ಕೂಲ್ ಅವ್ರಿಗೆ, ಆಮೇಲೆ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ, ಅದಾದಮೇಲೆ ಉಳಿದವರಿಗೆ ಪ್ರಿಫರೆನ್ಸ್ ಇರುತ್ತೆ. ಸೊ ನೀವೇನಾದರೂ ಇದರಲ್ಲಿ ಬಂದರೆ ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ. ಈ 1 ಲಕ್ಷಕ್ಕಿಂತ ಮೇಲೆ ಹೋದರೆ ನಿಮಗೆ ಸಿಗಲ್ಲ. ಇನ್ನು EMIದು ಒಂದು ಎಕ್ಸಾಂಪಲ್ ನೋಡೋದಾದರೆ, ಎಕ್ಸಾಂಪಲ್ ಈಗ ನೀವು 10 ಲಕ್ಷ ಲೋನ್ ತೊಗೊಂಡಿದ್ದೀರಾ, ಈಗ 9% ಇಂಟ್ರೆಸ್ಟ್ ಇದೆ, 15 ವರ್ಷ ಕಟ್ಟಬೇಕಿರುತ್ತೆ. ಸೊ ಪ್ರತಿ ತಿಂಗಳು ಎಷ್ಟು EMI ಬರುತ್ತೆ ಅಂದರೆ 10,140 ರೂಪಾಯಿ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನಾದರೂ ನೀವು 5 ಲಕ್ಷ ಲೋನ್ ಅಮೌಂಟ್ ತೊಗೊಂಡಿದ್ರೆ ಇಷ್ಟು EMI ಇರುತ್ತೆ, 7.5 ಲಕ್ಷ ತೊಗೊಂಡಿದ್ರೆ ಇಷ್ಟು EMI. ಈ ಥರ ನೀವು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ EMI ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದರಲ್ಲೂ ಈ ಇಯರ್ ಕೂಡ ಡಿಪೆಂಡ್ಸ್. ಇದೇನಾದ್ರು ನೀವು ಕಡಿಮೆ ಇದರಲ್ಲೂ ಕೂಡ ಕಟ್ಬೋದು. ನೀವೇನಾದರೂ ಜಾಸ್ತಿ ಕಟ್ತಾ ಹೋದರೆ ಇನ್ನೂ ಕಡಿಮೆ ಮಂತಲ್ಲೇ ಮುಗಿದೋಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ, PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಇದೆ, ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಜುಕೇಷನ್ ಲೋನ್ದು ಫಾರ್ಮ್ನ ಹಾಕಬೇಕಿರುತ್ತೆ. ಅದಾದಮೇಲೆ KYC ಮತ್ತು ಅಕಾಡೆಮಿಕ್ದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟು, ಅಡ್ಮಿಷನ್ ಡೀಟೇಲ್ಸ್ ಅಂದರೆ ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಿದ್ರೆ ಅದೆಲ್ಲ ಹಾಕಬೇಕಿರುತ್ತೆ. ಅದಾದಮೇಲೆ ನೀವು ಯಾವುದಾದ್ರು 3 ಬ್ಯಾಂಕ್ಗಳನ್ನ ಚೂಸ್ ಮಾಡಬೇಕಿರುತ್ತೆ, ಎಲ್ಲಿ ಲೋನ್ ತಗೋಬೇಕು ಅಂತ ಇರ್ತೀರ ಅದು. ಅದಾದಮೇಲೆ ಸಬ್ಸಿಡಿ ಇಂಟರ್ವೆನ್ಷನ್ಗೆ ನೀವು ಅಪ್ಲೈ ಮಾಡಬೇಕಿರುತ್ತೆ. ಅದಾದಮೇಲೆ ಅವರು ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೊಡಬೇಕೋ ಇಲ್ವೋ ನೋಡ್ತಾರೆ. ಅದಾದಮೇಲೆ ಬ್ಯಾಂಕಿಗೆ ಹೋಗುತ್ತೆ ಆ ಅಪ್ಲಿಕೇಶನು. ಆ ಬ್ಯಾಂಕಲ್ಲಿ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ಸೊ ನಿಮಗೆ ಲೋನ್ ಕೊಡಬೇಕೋ ಬೇಡವೋ ಅನ್ನೋದನ್ನ ಬ್ಯಾಂಕ್ ಅವರು ಡಿಸೈಡ್ ಮಾಡ್ತಾರೆ. ಹಾಗೆ ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೊಡಬೇಕೋ ಬೇಡವೋ ಅಂತ ಗವರ್ನಮೆಂಟ್ ಅವರು ಡಿಸೈಡ್ ಮಾಡ್ತಾರೆ. ಸೊ ನಿಮಗೆ ಲೋನ್ ಕೊಡಬೇಕೋ ಬೇಡವೋ ಅಂತ ಕಂಪ್ಲೀಟ್ಲಿ ಬ್ಯಾಂಕ್ ಮೇಲೆ ಡಿಪೆಂಡ್ ಇರುತ್ತೆ. ಆಧಾರ್ ಬೇಸ್ ಚೆಕ್ ಎಲ್ಲ ಮಾಡಿ, ಏನಾದ್ರು ಡೂಪ್ಲಿಕೇಶನ್ ಇದ್ದರೆ ಅದನ್ನೂ ಚೆಕ್ ಮಾಡ್ತಾರೆ. ಅದಾದಮೇಲೆ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿದ್ದೆಲ್ಲ ನೀವು ಆನ್ಲೈನಲ್ಲಿ ಟ್ರ್ಯಾಕ್ ಮಾಡ್ಬೋದು ಆ ವೆಬ್ಸೈಟಲ್ಲಿ. ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ, KYCಗಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫ್ ಬೇಕಿರುತ್ತೆ. ಇನ್ನು ಅಕಾಡೆಮಿಕ್ ರೆಕಾರ್ಡ್ಸ್ ಅಂದರೆ 10th 12th ನೀವೇನಾದರೂ ಮಾಸ್ಟರ್ಸ್ ಡಿಗ್ರಿಗೆ ಆಗ್ತಿದ್ರೆ ಡಿಗ್ರಿದು, ಸೊ ನೀವು ಪ್ರೀವಿಯಸ್ಲಿ ಯಾವ್ಯಾವ ಎಕ್ಸಾಮ್ನೆಲ್ಲ ಬರೆದಿದ್ದೀರಾ ಅದರದ್ದೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನು ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ಸ್ ಅಂದರೆ ಈಗ JEE ಆಗಿರ್ಬೋದು, ನೀಟ್, CAT, CET ಇದ್ರದ್ದು ರ್ಯಾಂಕಿಂಗ್ ಎಲ್ಲ ಎಷ್ಟು ಬಂದಿದೆ ಅದನ್ನು ಅಪ್ಲೋಡ್ ಮಾಡಬೇಕಿರುತ್ತೆ. ಅಡ್ಮಿಷನ್ ಪ್ರೂಫ್, ನೀವು ಯಾವ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅದ್ರದ್ದು ಕಾಲೇಜ್ ಅಡ್ಮಿಷನ್ ಲೆಟರ್ ಮತ್ತು ಫೀಸ್ ಸ್ಟ್ರಕ್ಚರ್, 4 ವರ್ಷದ ಫೀಸ್ ಸ್ಟ್ರಕ್ಚರ್ನು ಕೂಡ ಅಪ್ಲೋಡ್ ಮಾಡಬೇಕಿರುತ್ತೆ. ಯಾಕೆಂದರೆ ಒಂದೇ ಸಲ ಇವರು ಲೋನ್ನ ಅಪ್ರೂವ್ ಮಾಡೋದು, ಅದಾದಮೇಲೆ ವರ್ಷ ಎಷ್ಟೆಷ್ಟಿದೆ ಅದಕ್ಕೆ ಡಿಸ್ಪರ್ಸ್ ಮಾಡ್ತಾರೆ. ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಿರುತ್ತೆ. ಅದಾದಮೇಲೆ ಫೋಟೋಗ್ರಾಫ್, ಕಾಲೇಜ್ ಸರ್ಟಿಫಿಕೇಟ್ಸ್, ಇಷ್ಟನ್ನೆಲ್ಲ ಡಾಕ್ಯುಮೆಂಟ್ ಬೇಕಿರುತ್ತೆ. ಸೊ ಇವೆಲ್ಲ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಸೊ ಈ ಕಾಲೇಜ್ ಸರ್ಟಿಫಿಕೇಟ್ ಏನಂದರೆ, ಲೈಕ್ ನಿಮ್ಮ ಕಾಲೇಜ್ ಅವರು ಆಲ್ರೆಡಿ ನಿಮ್ಮದು KYC ಎಲ್ಲದನ್ನೂ ವೆರಿಫೈ ಮಾಡಿದರೆ ಅವರು ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ, ಅದನ್ನ ತಗೊಂಡು ಬೇಕಾದ್ರೂ ಹೋಗ್ಬೋದು. ಇನ್ನು ಎಲ್ಲ ಸ್ಟೂಡೆಂಟ್ಸು ಮಾಡಬೇಕಾಗಿರೋ ಥಿಂಗ್ಸ್ ಮತ್ತು ಮಾಡಬಾರ್ದಿರೋ ಥಿಂಗ್ಸ್ ಅಂದರೆ ಮಿಸ್ಟೇಕ್ಸ್ ಮತ್ತು ಏನು ಮಾಡಬೇಕು ಅದನ್ನ ಹೇಳ್ತೀನಿ. ಇನ್ನು ಫ್ಯಾಮಿಲಿ ಇನ್ಕಮ್ನ ತಪ್ಪಾಗಿ ತೋರಿಸ್ಬೇಡಿ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರ ಮೇಲೆ ತೋರಿಸಿ. ಇನ್ನು ನಿಮ್ಮ ಕಾಲೇಜ್ ಲಿಸ್ಟ್ ಆ 1000 ಕಾಲೇಜ್ ಲಿಸ್ಟ್ರಲ್ಲೇ ಇರಬೇಕು, ಆಗಿದ್ರೆ ಮಾತ್ರ ಅಪ್ಲೈ ಮಾಡ್ಬೋದು. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ HD ಕ್ವಾಲಿಟಿನೇ ಹಾಕಿ, ಸುಮ್ಮನೆ ಬ್ಲರ್ ಇರೋದೆಲ್ಲ ಹಾಕಬೇಡಿ. ಮತ್ತು ಇಂಟ್ರೆಸ್ಟ್ ಸಬ್ಸಿಡಿಗೆ ನೀವು ಅಪ್ಲೈ ಮಾಡಬೇಕು, ಆಟೋಮೆಟಿಕ್ ಅಲ್ಲ, ಅಪ್ಲೈ ಮಾಡಿದರೆ ಅಷ್ಟೇ, ಅದನ್ನು ಮರಿಬೇಡಿ. ಇನ್ನು ಇಂಟ್ರೆಸ್ಟ್ನ ಸಬ್ಸಿಡಿ ತೊಗೊಳಕ್ಕೆ ಯಾವಾಗ ಬೇಕು ಅವಾಗ ಹೋಗಿ ಅಪ್ಲೈ ಮಾಡೋದಲ್ಲ, ನೀವು ಲೋನ್ ಯಾವಾಗ ಬಂದಿರುತ್ತೆ ಅದ್ರ 3 ತಿಂಗಳಲ್ಲೇ ಅಪ್ಲೈ ಮಾಡಬೇಕಿರುತ್ತೆ. ಮತ್ತು ನಿಮ್ಗೆ ಯಾವ್ದಾದ್ರು ಸ್ಕಾಲರ್ಶಿಪ್ಪು ಅಥವಾ ಎಲ್ಲರೂ ಬೇರೆ ಕಡೆ ಲೋನ್ ಎಲ್ಲ ತೊಗೊಂಡಿದ್ರೆ ಅದನ್ನೂ ಕೂಡ ಇಲ್ಲಿ ತಿಳಿಸ್ಕೊಡ್ಬೇಕಿರುತ್ತೆ. ಅದನ್ನೆಲ್ಲ ಐಡ್ ಮಾಡೋಕ್ಕೆ ನೋಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಅಡ್ಮಿಷನ್ ಆದ ಕೂಡಲೇ ಇದಕ್ಕೆ ಅಪ್ಲಿಕೇಶನ್ನ ಹಾಕಿ, ಹಾಗೆ ಇನ್ಕಮ್ ಸರ್ಟಿಫಿಕೇಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ ಆ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಡೋಕ್ಕೆ ತಾಲೂಕು ಆಫೀಸಲ್ಲಿ 15 ದಿನ 1 ತಿಂಗಳೆಲ್ಲ ಮಾಡ್ತಾರೆ, ಅದಕ್ಕೋಸ್ಕರ. ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಗಳದೆಲ್ಲ ನೀಟಾಗಿ ಫೋಟೋ ತೊಗೊಂಡು ರೆಡಿ ಮಾಡಿಟ್ಕೊಂಡಿರಿ. ಆಮೇಲೆ ನೀವು ಇಲ್ಲಿ ಬ್ಯಾಂಕ್ ಚೂಸ್ ಮಾಡೋಕ್ಕೆ ಹೇಳಿದೆ 3 ಬ್ಯಾಂಕ್, ಬಟ್ ಆ 3 ಬ್ಯಾಂಕು ಚೂಸ್ ಮಾಡೋಕ್ಕಿಂತ ಮುಂಚೆ ನೀವು ಆ ಬ್ಯಾಂಕ್ಗಳಿಗೆ ಹೋಗಿ ವಿಚಾರಿಸಿ, ಅವ್ರು ಕೊಡೋಕ್ಕೆ ರೆಡಿ ಇದ್ದರೆ ಮಾತ್ರ ಇಲ್ಲಿ ಬಂದು ಚೂಸ್ ಮಾಡಿ. ಸುಮ್ಮನೆ ಯಾವುದ್ಯಾವುದೋ ಬ್ಲೈಂಡಾಗಿ 3 ಬ್ಯಾಂಕ್ ಚೂಸ್ ಮಾಡಿಬಿಟ್ಟು ಆಮೇಲೆ ಅಲ್ಲೋಗಿ ಕೊಟ್ಟರೆ ಅವ್ರು ಕೊಡೋದಿಲ್ಲ. ಯಾಕೆಂದರೆ ಅದೇ ಬ್ಯಾಂಕ್ಗಳಿಗೆ ಇನ್ನೂ ಯಾರೋ ಬೇರೆ ಸ್ಟೂಡೆಂಟ್ಸ್ ಬಂದು ಕೇಳಿದ್ರು ಅಂದರೆ ಅವ್ರಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ಹೋಗಿ ಕೇಳಿ ಅವರು ಅಗ್ರಿ ಮಾಡಿದರೆ ಅವಾಗ ಚೂಸ್ ಮಾಡಿ.
ಇಲ್ಲ ಅಂದರೆ ಬೇರೆ ಬ್ಯಾಂಕ್ ಚೂಸ್ ಮಾಡ್ಬೋದು. ಆಮೇಲೆ ನಿಮ್ಮ ಕಾಲೇಜ್ ಈ ಲೀಸ್ಟಲ್ಲಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ, ಅಲ್ಲಿ ಹೆಂಗೆ ಅಂತ ಹೇಳ್ತೀನಿ. ಇನ್ನು ಬ್ಯಾಂಕ್ ಅವ್ರು ಏನೇನು ವೆರಿಫೈ ಮಾಡ್ತಾರೆ ಅಂದರೆ, ನೀವು ಮೆರಿಟ್ ಬೇಸ್ಡ್ ಅಡ್ಮಿಷನ್ನೇ ಆಗಿದ್ರು ಅಥವಾ ಮ್ಯಾನೇಜ್ಮೆಂಟಿಂದ ಅಡ್ಮಿಷನ್ ಆಗಿದ್ರು ಅದೆಲ್ಲ ನೋಡ್ತಾರೆ. ನಿಮ್ಮದು ಪ್ರೀವಿಯಸ್ಲಿ ಮಾರ್ಕ್ಸ್ ಕಾರ್ಡ್ನೆಲ್ಲ ನೋಡ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಅವರು ಕೊಡೋದು, ಸುಮ್ಮನೆ ಹಂಗೆ ಕೊಡೋಲ್ಲ. ಹಾಗೆ ಇನ್ನೊಂದು ಕೋಬಾರೋವರ್, ಅಂದರೆ ನಿಮ್ಮ ಪೇರೆಂಟ್ಸ್ ಕೋಬಾರೋವರ್ ಆಗಿದ್ದರೆ ಅವ್ರದ್ದು ಕ್ರೆಡಿಟ್ ಹಿಸ್ಟ್ರಿ ನೋಡ್ತಾರೆ. ಅವರು ಸಾಲ ತಗೊಂಡು ಕರೆಕ್ಟಾಗೆಲ್ಲ ಕಟ್ಟಿದರೆ ಅವ್ರದ್ದು ಸಿಬಿಲ್ ಸ್ಕೋರ್ ಅಂತ ಇರುತ್ತೆ, ಆ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ದರೆ ಕೊಡ್ತಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನಿಮ್ಮ ಕಾಲೇಜ್ ಈ ಲೀಸ್ಟಲ್ಲಿ ಇದೆಯಾ ಇಲ್ವೋ ನೋಡ್ತಾರೆ. ಯಾಕೆಂದರೆ ಈ ಲೀಸ್ಟಲ್ಲಿಲ್ಲ ಅಂದರೆ ಅವರಿಗೆ ಸಬ್ಸಿಡಿ ಮತ್ತು ಈ ಕ್ರೆಡಿಟ್ ಗ್ಯಾರಂಟಿ ಎಲ್ಲ ಸಿಗೋಲ್ಲ, ಅದಕ್ಕೋಸ್ಕರ. ಆಮೇಲೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೆ ನಿಮ್ಮ ಸ್ಕಾಲರ್ಶಿಪ್ಪು ಅಥವಾ ಲೋನ್ಸ್ ಎಲ್ಲ ಇದ್ದರೆ ಆಧಾರ್ ಲಿಂಕ್ ಆಗಿರುತ್ತೆ, ಸೊ ಅದನ್ನೂ ಎಲ್ಲ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಅವ್ರನ್ನೆಲ್ಲ ಫುಲ್ ಮಾಡ್ಬೋದು ಅಂತ ಅಂದ್ಕೊಳ್ಳೇಬೇಡಿ. ಎಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಕೊಡಿ. ಇನ್ಕರೆಕ್ಟಾಗಿ ಕೊಟ್ಟು ಸಿಗಾಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ. ಮತ್ತಾದಮೇಲೆ ನಿಮ್ಮ ಕಾಲೇಜ್ ಫೀ ಸ್ಟ್ರಕ್ಚರ್ನೆಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದ್ರು ಸ್ಕ್ಯಾಮ್ ಮಾಡೋಕ್ಕೋದ್ರೆ ಅಲ್ಲೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲದನ್ನೂ ನೀಟಾಗಿ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಡಿ. ಇನ್ನು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ನೋಡೋದಾದರೆ, ಬ್ಯಾಂಕ್ ಅವರು ಪೇರೆಂಟ್ಸ್ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾರೆ. ಎಸ್, ಪೇರೆಂಟ್ಸ್ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾರೆ. ಯಾಕೆಂದರೆ ಅವರು ಕೋಬಾರೋವರ್ ಆಗಿರ್ತಾರೆ, ಅದಕ್ಕೋಸ್ಕರ ಚೆಕ್ ಮಾಡೇ ಮಾಡ್ತಾರೆ. ಇನ್ನು ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ನಿಮ್ಮ ಸಿಬಿಲ್ ಸ್ಕೋರ್ ಏನು ಚೆಕ್ ಮಾಡಲ್ಲ, ಯಾಕೆಂದರೆ ನೀವು ಫಸ್ಟ್ ಟೈಮ್ ಲೋನ್ ತೊಗೊತಿರ್ತೀರ. ಈ ಸಿಬಿಲ್ ಸ್ಕೋರ್ ಬರೋಕ್ಕೆ ಏನಾದರೂ ಕ್ರೆಡಿಟ್ ಹಿಸ್ಟ್ರಿ ಇರಬೇಕು, ಅಂದರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಅಥವಾ ಯಾವ್ದಾದ್ರು ಲೋನ್ ಇದ್ದರೆ ಮಾತ್ರ ಈ ಸಿಬಿಲ್ ಸ್ಕೋರ್ ಜನರೇಟ್ ಆಗಿರುತ್ತೆ. ಇನ್ನು ಈ ಲೋನ್ಗೆ ಕೊಲಾಟ್ರಲ್ ಬೇಕಾ? ಈ ಲೋನ್ಗೆ ಯಾವುದೇ ಥರದ ಕೊಲಾಟ್ರಲ್ ಬೇಕಾಗಿಲ್ಲ. ಇನ್ನು ಪ್ರೈವೇಟ್ ಕಾಲೇಜ್ ಅವರು ಅಪ್ಲೈ ಮಾಡ್ಬೋದಾ? ಎಸ್, ಅಪ್ಲೈ ಮಾಡ್ಬೋದು, ಆದರೆ QHEI ಲೀಸ್ಟಲ್ಲಿ ಇದ್ದರೆ ಮಾತ್ರ. ಆಮೇಲೆ ಇನ್ನೇನಾದರೂ ನೀವು ಅಪ್ಲೈ ಮಾಡಾದ್ಮೇಲೆ ಫ್ಯಾಮಿಲಿ ಇನ್ಕಮ್ ಚೇಂಜ್ ಆಯಿತು ಅಂದರೆ ಏನು ಮಾಡೋದು? ಸೊ ಪ್ರತಿ ವರ್ಷವೂ ಇದನ್ನ ಚೆಕ್ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ ಫಸ್ಟ್ ಇಯರಲ್ಲಿ ನಿಮ್ಮದು ಇನ್ಕಮ್ ಒಂದು 8 ಲಕ್ಷದೊಳಗಿತ್ತು, ಇಂಟ್ರೆಸ್ಟ್ ಸಬ್ಸಿಡಿ ಸಿಕ್ಕಿತ್ತು. ಬಟ್ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷದ ಮೇಲಾಯಿತು 2ನೇ ವರ್ಷ, ಆವಾಗಿಂದ ಇಂಟ್ರೆಸ್ಟ್ ಸಬ್ಸಿಡಿ ಸಿಗೋಲ್ಲ. ಸೊ ಅದನ್ನೂ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ನಿಮಗೆ ಲೋನ್ ಸಿಕ್ಕಿ ಸಬ್ಸಿಡಿ ಸಿಗದೆ ಇರ್ಬೋದಾ? ಎಸ್, ಚಾನ್ಸ್ ಇದೆ. ಯಾಕೆಂದರೆ 1 ಲಕ್ಷ ಸ್ಟೂಡೆಂಟ್ಸ್ಗಷ್ಟೇ ಈ ಸಬ್ಸಿಡಿ ಸಿಗೋದು, ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದರೆ ಸಿಗಲ್ಲ. ಇನ್ನು ಎಷ್ಟು ಲೋನ್ ಸಿಗ್ಬೋದು? ಎಷ್ಟು ಬೇಕಾದರೂ ಲೋನ್ ಸಿಗುತ್ತೆ. ನಿಮ್ಮ ಕಾಲೇಜಿಗೆ ಎಷ್ಟು ಬೇಕಿರುತ್ತೆ ಅಷ್ಟು ಸಿಗುತ್ತೆ. ಇನ್ನು ಏನಾದರೂ ಪ್ರೊಸೆಸಿಂಗ್ ಫೀಸ್ ಇರುತ್ತಾ? ಪ್ರೊಸೆಸಿಂಗ್ ಫೀಸ್ ಯಾವ ಥರ ಏನಿರಲ್ಲ, ಲೈಕ್ ಪೋರ್ಟಲ್ ಅಪ್ಲಿಕೇಶನ್ ಫೀ ಅಂತ ಇರುತ್ತೆ, 200 + GST ಅಷ್ಟೇ. ಅದು ಬಿಟ್ಟು ಬೇರೆ ಇರಲ್ಲ. ಇನ್ನು ನೀವೇ ಬ್ಯಾಂಕ್ ಚೂಸ್ ಮಾಡಬೇಕಾ? ಎಸ್, ನೀವೇ ಬ್ಯಾಂಕ್ ಚೂಸ್ ಮಾಡಬೇಕು. ಸೊ ಬಟ್ ಬ್ಯಾಂಕ್ ಚೂಸ್ ಮಾಡೋಕ್ಕಿಂತ ಮುಂಚೆ ಹೇಳ್ದಾಗೆ ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಆಮೇಲೆ ಚೂಸ್ ಮಾಡಿ. ಇನ್ನು ನಿಮ್ಮ ಲೋನ್ ಅಪ್ರೂವ್ ಆಗೋಕ್ಕೆ ಎಷ್ಟು ದಿನ ತಗೋಬೋದು? ಲೋನ್ ಅಪ್ರೂವ್ ಆಗೋಕ್ಕೆ ಇಷ್ಟೇ ದಿನ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಅಪ್ರೂವ್ ಆಗ್ಬೋದು. ಸೊ ಅದು ಬ್ಯಾಂಕ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಇನ್ನೇನಾದ್ರು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಏನು ಮಾಡೋದು? ಸೊ ಏನಾದ್ರು ನಿಮ್ಮ ಡಾಕ್ಯುಮೆಂಟ್ ಏನಾದ್ರು ತಪ್ಪಾಗಿ ರಿಜೆಕ್ಟ್ ಆದರೂ ಕೂಡ ನೀವು ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡ್ಬೋದು. ನೀವೇನಾದ್ರು ಅಡ್ಮಿಷನ್ ಆದಮೇಲೆ ಅಪ್ಲೈ ಮಾಡ್ಬೋದಾ? ಎಸ್, ಅಡ್ಮಿಷನ್ ಆದಮೇಲೆ ಅಪ್ಲೈ ಮಾಡಬೇಕು. ಯಾಕೆಂದರೆ ಇಲ್ಲಿ ಅಡ್ಮಿಷನ್ ಲೆಟರ್ ಎಲ್ಲ ಬೇಕಿರುತ್ತೆ, ಅಡ್ಮಿಷನ್ ಆದಮೇಲೆ ಅಪ್ಲೈ ಮಾಡಬೇಕಿರುತ್ತೆ. ಇನ್ನು ಆಧಾರ್ ಎಲ್ಲ ಮ್ಯಾಂಡೇಟ್ರಿ ಇರುತ್ತೆ. ಇನ್ನೂ ಏನಾದರೂ ನೀವು ನಿಮ್ಮ ಲೋನ್ನ ಅರ್ಲಿ ರೀಪೇಮೆಂಟ್ ಮಾಡಿದರೆ ಏನಾದರೂ ಪೆನಾಲ್ಟಿ ಬೀಳುತ್ತಾ? ಅದೆಲ್ಲ ಇವರು ಕೇರ್ ಮಾಡಲ್ಲ, ಅದು ಬ್ಯಾಂಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಇರುತ್ತೆ, ಅದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಬ್ಯಾಂಕಲ್ಲಿ ನೀವು ವಿಚಾರಿಸ್ಬೇಕಿರುತ್ತೆ ಇದನ್ನ. ಇನ್ನು ನೀವೇ ಈ ಸಬ್ಸಿಡಿ ಏನಾದರೂ ನೀವು ಕೋರ್ಸ್ನ ಡಿಸ್ಕಂಟಿನ್ಯೂ ಮಾಡೋದು ಸಿಗುತ್ತಾ? ಈ ಕೋರ್ಸ್ನೇನಾದ್ರು ಡಿಸ್ಕಂಟಿನ್ಯೂ ಮಾಡಿದರೆ ಸಿಗಲ್ಲ ಸಬ್ಸಿಡಿ ಎಲ್ಲ. ಸೊ ನೀವು ನಿಮ್ಮ ಬ್ಯಾಂಕ್ ಏನಾದರೂ ಬೇರೆ ಎಜುಕೇಷನ್ ಲೋನ್ ಇದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದಾ? ನಿಮ್ಮ ಹತ್ರ ಏನಾದರೂ ಬೇರೆ ಲೋನ್ ಅಂದರೆ ಲೈಕ್ ಗೌರ್ನಮೆಂಟ್ ಲೋನ್ ಏನಾದರೂ ಸಿಕ್ಕಿದರೆ, ಸಬ್ಸಿಡಿ ಎಲ್ಲ ಸಿಗ್ತಾ ಇದ್ದರೆ ಇದಕ್ಕೆ ಅಪ್ಲೈ ಮಾಡೋಂಗಿಲ್ಲ, ಯಾಕೆಂದರೆ ಆಧಾರಲ್ಲೆಲ್ಲ ಚೆಕ್ ಮಾಡ್ತಾರೆ. ಇನ್ನೇನಾದರೂ ಇಂಟ್ರೆಸ್ಟ್ ಸಬ್ಸಿಡಿ ಏನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ನೀವು ಬ್ಯಾಂಕಲ್ಲಿ ಹೋಗಿ ಕೇಳಬೇಕು, ಅವರು ಅಪ್ಲೈ ಮಾಡಿ ತಗೋಬೇಕಿರುತ್ತೆ, ಅದಕ್ಕೋಸ್ಕರ. ಇನ್ನು ನಿಮ್ಮ ಕಾಲೇಜ್ ಈ ಲೀಸ್ಟಲ್ಲಿ ಇದೆಯೋ ಇಲ್ವೋ ಮತ್ತು ಅದನ್ನೆಲ್ಲ ಹೇಗೆ ನೋಡೋದು ಅಂತ ಹೇಳ್ತೀನಿ. ನೀವು ಗೂಗಲ್ಗೆ ಹೋಗಿ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಹೊಡೀರಿ. ನಾನು ಅಫಿಷಿಯಲ್ ಸೈಟ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದಲೇ ಹೋಗಿ. ಯಾಕೆ ಅಂದರೆ ನೀವು ಸ್ಕ್ಯಾಮ್ ಎಲ್ಲ ಮಾಡೋರು ಇರ್ತಾರೆ, ಅದಕ್ಕೋಸ್ಕರ. ಇನ್ನು ಇದಕ್ಕೆ ಯಾವುದ್ಯಾವುದು ಇನ್ಸ್ಟಿಟ್ಯೂಟ್ ಎಲಿಜಿಬಲ್ ಇರುತ್ತೆ ಅಂತ ಇಲ್ಲೇ ಕೊಟ್ಟಿರ್ತಾರೆ, ನೀವು PDF ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಅಥವಾ ಇನ್ನೂ ಇದಕ್ಕಿಂತ ಈಸಿಯಾಗಿ ಹೇಗೆ ನೋಡೋದು ಅಂತಲೂ ಹೇಳ್ತೀನಿ. ಇನ್ನು ಇದು ಬಂದು ವೆಬ್ಸೈಟ್, ಇಲ್ಲಿ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಬೇಕಿರುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಈ ಥರ ಇದೆಯಲ್ಲ, ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿಗೆ ಬಂದ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಿಬಿಟ್ಟು ಅಪ್ಲೈ ಎಲ್ಲ ಮಾಡಬೇಕಿರುತ್ತೆ. ಸೊ ಇದು ಬಂದು ಅಫಿಷಿಯಲ್ ವೆಬ್ಸೈಟ್ vidyalakshmi.coin. ಇಲ್ಲಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಫಾರ್ಮ್ ಫಿಲ್ ಮಾಡಬೇಕು, ಆಮೇಲೆ ಅಪ್ಲಿಕೇಶನ್ನ ಬ್ಯಾಂಕಿಗೆಲ್ಲ ತಗೊಂಡೋಗಿ ಕೊಡಬೇಕಿರುತ್ತೆ. ಸೊ ಇಲ್ಲಿ ತನಕ ಎಷ್ಟೆಷ್ಟು ಲೋನ್ ಎಲ್ಲ ರಿಯಂಬರ್ಸ್ ಮಾಡಿದರೆ ಅದೆಲ್ಲ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಕ್ಲಿಯರಾಗಿ ನೋಡಬೇಕು ಅಂದರೆ ಇಲ್ಲಿ ನೋಡ್ಬೋದು, ಲೈಕ್ ಇಲ್ಲಿ ಸ್ಟೇಟ್ ವೈಸ್ ಎಷ್ಟು ಡಿಸ್ಪರ್ಸ್ ಆಗಿದೆ ಅದೆಲ್ಲ ಕೊಡ್ತಾರೆ.
ಲೋಡ್ ಆಗ್ತಿದೆ ತೋರಿಸ್ತೀನಿ. ಇಲ್ಲಿ ಜನರಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ, ಕ್ರೆಡಿಟ್ ಗ್ಯಾರಂಟಿ ಏನು ಮತ್ತು ಇಂಟ್ರೆಸ್ಟ್ ಸಬ್ವೆನ್ಷನ್ ಎಲ್ಲ ಏನು ಡೀಟೇಲ್ಸು ಅದೆಲ್ಲದನ್ನೂ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ನೋಡ್ಕೋಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ಇನ್ನು ಇಲ್ಲಿ ಸ್ಟೇಟ್ ವೈಸ್ ಇಲ್ಲಿ ತನಕ ಎಷ್ಟೆಷ್ಟು ಜನಕ್ಕೆ ಸಿಕ್ಕಿದೆ ಅದೆಲ್ಲ ತೋರಿಸ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕಕ್ಕೆ ನೋಡೋದಾದರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದರೆ, ಎಷ್ಟು ಲೋನ್ ಅಮೌಂಟ್ ಇತ್ತು, ಎಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಡಿಸ್ಪರ್ಸ್ ಆಗಿದೆ, ಅದೆಲ್ಲ ಕೂಡ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಅದನ್ನ ನೀವು ನೋಡ್ಕೋಬೋದು. ಇನ್ನು ನಿಮ್ಮ ಕಾಲೇಜ್ ಈ ಲೀಸ್ಟಲ್ಲಿ ಇದೆಯೋ ಇಲ್ವೋ ಅಂತ ಹೇಗೆ ನೋಡೋದು ಅಂದರೆ dashboard.aisze.government.in ಅಂತ ವೆಬ್ಸೈಟ್ ಇದೆ. ಇದ್ರದ್ದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ PM ವಿದ್ಯಾಲಕ್ಷ್ಮಿ ಅಂತ ಇದೆ ನೋಡಿ, 1051 ಕಾಲೇಜ್ಗಳು ಈ ಲೀಸ್ಟಲ್ಲಿದೆ. ಸೊ ಇಲ್ಲಿ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಇಲ್ಲಿಗೆ ಹೋಗಿ ಇಲ್ಲಿ ನಿಮ್ಮ ಕಾಲೇಜ್ನ ಸರ್ಚ್ ಮಾಡಿ. ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ RV ಕಾಲೇಜ್ನೇ ಸರ್ಚ್ ಮಾಡಿದೆ, ಇಲ್ಲಿ RV ಕಾಲೇಜ್ ಇಂಜಿನಿಯರಿಂಗ್ ಇದೆ. ಸೊ ಈ ರೀತಿ ಈ ಲೀಸ್ಟಲ್ಲಿ ನಿಮ್ಮ ಕಾಲೇಜ್ ಇದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ಈ ರೀತಿ ನಿಮ್ಮ ಇನ್ಸ್ಟಿಟ್ಯೂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೋದು. ಹಾಗೆ ಅಪ್ಲೈ ಮಾಡೋಕ್ಕೆಲ್ಲ ಈ PM ವಿದ್ಯಾಲಕ್ಷ್ಮಿ ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕಿರುತ್ತೆ. ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತೂ ಅನಿಸ್ತು, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಲೋನ್ ಬಗ್ಗೆ ತಿಳ್ಕೊಳ್ಳಿ. ಯಾಕೆಂದರೆ ತುಂಬ ಜನ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋಗೋಕ್ಕೆ ಎದುರುತ್ತಿರ್ತಾರೆ, ಯಾಕೆಂದರೆ ಫೀಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ. ಈ ಥರ ಆಪರ್ಚುನಿಟೀಸ್ ಇದ್ದಾಗ ಲೋನ್ ತಗೊಂಡು ಎಜುಕೇಷನ್ ಮಾಡಿ, ಆಗ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ, ಇವೆಲ್ಲ ಬೇಗ ಕಟ್ಬಿಡ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.